ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಮದುವೆ ಮನೆಗೆ ಹೇರ್ ಕಟ್ ಮಾಡಿಸೋಣ ಅಂತ ಇದ್ದೆ. ಹೇರ್ ಕಟ್ ಮಾಡ್ಸೋಕ್ಕೆ ಆಗಿಲ್ಲ. ಚಿನ್ನಿ ಮಾಡಿಸ್ಕೊಂಡ್ಲು, ನನಗೆ ಹೋಗೋಕ್ಕೆ ಆಗಲೇ ಇಲ್ಲ. ಕೆಳಗಡೆ ಒಂದು ಸ್ವಲ್ಪ ಸಣ್ಣ ಮಾಡಿಸೋಣ ಅಂತ ಇದ್ದೆ. ಶಶಿ ತುಂಬ ಬ್ಯುಸಿ ಇದ್ರ, ಹಾಗಾಗಿ ಹೋಗಲಿಲ್ಲ. ಒಂದು ಸಲ ಹೋದೆ, 2 ಸಲ ಹೋದೆ, ಅವರು ಸಿಗಲೇ ಇಲ್ಲ. ಹಾಗೆ ಬಂದೆ. ನಮ್ಮ ಕಾರ್ ಶೆಡ್ ಮೇಲ್ಗಡೆ ಬೆಕ್ಕು ಮರಿ ಹಾಕಿದೆಯಂತೆ. ನಮ್ಮ ಮನೆಯವರು ನೋಡಿದ್ರು, ಕರೆದ್ರು ಬೆಳಗ್ಗೆ. ನಾನು ಬರೋಷ್ಟೊತ್ತಿಗೆ ಅದು ಕಚ್ಕ ಬಂದಿತ್ತಂತೆ ಕೆಳಗೆ ಇಳಿಯೋಕ್ಕೆ. ನಾನು ನೋಡಿದ್ದೆ ಓಡೋಗ್ಬಿಡ್ತು. ನಾನು ನೋಡಲಿಲ್ಲ. ಆದರೆ ಮರಿ ಹಾಕಿರೋದನ್ನ ನಮ್ಮ ಮನೆಯವ್ರು ಅದೇ ಅಂತಿದ್ರು, ನಮಗೆ ಮನೆ ಒಳಗಿರೋಕ್ಕೆ ಅಷ್ಟು ಸೆಕೆ ಅನಿಸುತ್ತೆ, ಅಲ್ಲಿ ಇರೋದೇ ಇಷ್ಟು ಗ್ಯಾಪು, ಶೀಟು ಇಷ್ಟು ಗ್ಯಾಪಲ್ಲಿ ಅದು ಹೆಂಗೆ ಮರಿ ಹಾಕ್ಕೊಂಡು ಸೆಕೆ ಆಗಲ್ವಾ ಏನೋ ಅಂತ ಇದ್ದರು. ಪಾರಿವಾಳನೂ ಬರ್ತಾಯಿದ್ವಲ್ಲ, ಪಾರಿವಾಳನೂ ಕಮ್ಮಿ ಆಗಿದ್ದಾವೆ. ಮೊನ್ನೆ ಒಂದಿನ ಬಂದಿದ್ವು. ದಿನಾ ನಮ್ಮನೆಯವ್ರು ಓಡಿಸೋದು. ನಮ್ಮನೆಯವ್ರು ಕಾರ್ ಬರ್ತಿದ್ದಂಗೆ ಪಾರಿವಾಳ ಓಡೋಗವು. ಅದು ಮನೆ ಹತ್ರ ಇರಬಾರ್ದಂತೆ, ಅದು ಕಕ್ಕ ಮಾಡುತ್ತಲ್ವ, ಅದು ಒಳ್ಳೇದಲ್ವಂತೆ, ಏನಾದರೂ ರೋಗ ತರುತ್ತೆ ಅದರ ಇದು ಅಂತ ಹೇಳ್ತಾರೆ. ನಮ್ಮ ರೂಮಿನ ಮೇಲ್ಗಡೆ ಸಜ್ಜಾದ ಮೇಲೇ ಅದು ಅಲ್ಲಿ ಕೂರೋದಾಗಿತ್ತು. ಈಗ ಕಮ್ಮಿ ಆಗಿದ್ದಾವೆ, ನೋಡಬೇಕು ಏನೇನಾಗುತ್ತೆ ಅಂತ. ಇನ್ನೆಲ್ಲರೂ ಮತ್ತೆ ಬಂದು ಗೂಡು ಕಟ್ತಾವೆ ಅಂತ ಹೆದರಿಕೆ ಆಗಿದೆ ಮೊನ್ನೆ ಬಂದಾಗಿಂದ. ನಮ್ಮನೆಯವರು ಶ್ರೇಯು ಹೋದರು 6 ಗಂಟೆಗೆ, ನಾನು 5:45 ಎದ್ದು ಬಂದೆ. ನಮ್ಮನೆಯವ್ರಿಗೆ ಹೇಳಿದ್ದೀನಿ ಬೇಗ ಎಬ್ಸ್ರಿ ಅಂತ. ಅವ್ರು ಪೇಪರಿಗೆ ಓದೋಕ್ಕೆಲ್ಲ ಹೋಗಿ ಬಂದಿದ್ದಾರೆ, ನನ್ನನ್ನು ಎಬ್ಸೇ ಇಲ್ಲ. ಆಮೇಲೆ ನಾನು ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಇವತ್ತು ಮಡ್ಲು ತುಂಬೋದಿರುತ್ತೆ, ಅದೇ 10:30 ಹೋಗೋಣ ಅಂತ ಹೇಳಿದ್ದಾರೆ. ಬೇಗ ರೆಡಿಯಾಗಿರು, 10:30 ಹೋಗ್ಬಿಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಕೆಲಸ ಮಾಡ್ಕೋಬೇಕು. ಇವತ್ತು ತಿಂಡಿ ದೋಸೆ ಅಂತೆ ಅಲ್ಲಿ. ಶ್ರೇಯುನು ನಿನ್ನೆಯಿಂದನೂ ನಾನು ಬರ್ತೀನಿ ಅಂತ ನೆನ್ನೆ ಬಿಟ್ಟೋಗಿದ್ರು. ಇವತ್ತು ನಾವು ಎದ್ದು ಮಾತಾಡ್ತಾ ಇದ್ವಾ, ಕೇಳಿಸ್ಕೊಂಬಿಟ್ಟಿದ್ದೆ. ಅವ್ರು ಬಿಟ್ಟೋಗ್ತಾ ಇದ್ರು ಇವತ್ತೂ ಎದ್ದು ಓಟ ಅಲ್ಲಿಗೆ ಹೋಗೋಕ್ಕೆ. ಅಲ್ಲಿ ಅವನಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಹಾಗಾಗಿ ಅಲ್ಲಿಗೆ ಅವನಿಗೆ ಟೈಮ್ ಪಾಸ್ ಆಗುತ್ತೆ. ಅದಕ್ಕೆ ಹೋಗ್ತೀನಿ ಅಂತ. ನಿನ್ನೆ ನಮ್ಮನೆಯವರು ನಮ್ಮನ್ನ ರಿಸೆಪ್ಷನಿಂದ ಬಿಟ್ಟು ಮತ್ತೆ ರಾತ್ರಿ ಹೋದ್ರು. ಅವರು ರಾತ್ರಿ ಹೋಗಿ 11 ಗಂಟೆಗೆ ಬಂದರು. ಆಮೇಲೆ ನಾನು ಬರ್ತೀನಿ ಅಂದೆ, ಇಷ್ಟೊತ್ತಿಗೆ ಅಂತ ಮತ್ತೆ ಬೇಡ ಅಂತ ಅಂದ್ರೆ ಮತ್ತೆ ಸುಮ್ಮನಾದೆ ನಾನು. ಅದೇ ಈಗ ಕಸ ಹೊಡ್ಕೊಂಡೆಲ್ಲ ಆಯಿತು, ನೆಲ ಒರೆಸಿ ತಿಂಡಿ ಒಂದು ಚೂರು ಉಪ್ಪಿಟ್ಟು ಮಾಡ್ಕೊತೀನಿ. ನೋಡ್ತೀನಿ ಮಾಡಲೋ ಬೇಡವಾ ಅಂತಲೂ ಇದ್ದೀನಿ. ಇಲ್ಲ ಒಂದೇ ಕಪ್ಪ, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟು ಮಾಡ್ಕೊತೀನಿ. ನಮ್ಮದು ಒಳಗಡೆ ಸಿಂಕು ಕಟ್ಟಿದೆ ಅಲ್ಲ, ಒಂಚೂರು ನೀರೇ ಹೋಗ್ತಾ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ನೀರು ಹೋಗುತ್ತೆ, ನಿಧಾನವಾಗಿ ಹೋಗುತ್ತೆ, ಒಂದು 2 ದಿನ ಟೈಮ್ ಕೊಡು, ಆಮೇಲೆ ಯಾರನ್ನಾರು ಹಿಡ್ಕೊಬಂದು ಕ್ಲೀನ್ ಮಾಡಿಸ್ತೀನಿ ಅಂದರು. ಅವ್ರು ಫುಲ್ ಬ್ಯುಸಿ ಇದ್ದಾರೆ ಮದುವೆ ಮನೆ ಕಡೆನೇ. ಹಾಗಾಗಿ ಅದು ಸಂಜೆ ಮತ್ತೆ ಅರಿಶಿನ ಇದೆ, ಮತ್ತು ಸಂಜೆ ಹೋಗಬೇಕು. ಊಟ ಮುಗಿಸಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಹಂಗೆ ಸಂಜೆ ಅರಿಶಿನ ಇದೆ, ಅಲ್ಲಿಗೆ ಹೋಗಬೇಕು. ನಾಳೆ ಬೆಳಗ್ಗೆ ಏನೂ ಇರಲ್ಲ ಅನಿಸುತ್ತೆ. ನಾಳೆನೂ ಇರುತ್ತೆ, ಹೆಣ್ಣು ಹೊಣ್ಸೋದು ಅಂತ ಇರುತ್ತೆ ನಮ್ಮಲ್ಲಿ. ಮತ್ತೆ ಹೋಗಿ ಊಟ ಮಾಡಿ ಅವಳನ್ನ ಹೊರಡಿಸಿ ಕಲ್ಯಾಣ ಮಂಟಪಕ್ಕೆ ಮತ್ತೆ ವಾಪಸ್ ಬಂದು ಮತ್ತೆ ನಾವು ರೆಡಿಯಾಗಿ ಮತ್ತೆ ರಿಸೆಪ್ಷನಿಗೆ ಹೋಗಬೇಕು. ನಾಡ್ದು ಮದುವೆ ಇದೆ, ಮದುವೆ ಮುಗಿಸಿ ಮತ್ತೆ ಸಂಜೆ ಮನೆಗೆ ಬರ್ತೀವೋ ಇಲ್ಲೋ ಅಲ್ಲೇ ಇರ್ತೀವೋ ಗೊತ್ತಿಲ್ಲ. ಹುಡುಗನ ಮನೆಗೆ ಹೋಗ್ಬೇಕಂತೆ. ಒಂದು ಸ್ವಲ್ಪ ಜನರನ್ನ ಕರೆದಿದ್ದಾರೆ. ಹುಡುಗನ ಮನೆಗೆ ಹೋಗಿ ಅಲ್ಲಿಗೆ ಮದುವೆ ಮನೆ ಫಂಕ್ಷನ್ ಮುಗೀತು. ಇಲ್ಲಿ ಹೆಣ್ಮಕ್ಳಿಗೆ ನಾಗೋಲೆ ಅಂತ ಮಾಡಲ್ಲ, ಬರೀ ಗಂಡಿನ ಮನೆಯವ್ರು ನಾಗೋಲೆ ಅಂತ ಮಾಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ಹೆಣ್ಣಿನ ಮನೇಲೂ ನಾಗೋಲೆ, ಗಂಡಿನ ಮನೇಲಿ ಹೆಂಗಿರುತ್ತೆ ಹೆಣ್ಣಿನ ಮನೇಲೂ ಹಾಗೆ ನಾಗೋಲೆ ಇರುತ್ತೆ. ಇಲ್ಲಿ ಈ ಕಡೆ ಇರಲ್ಲ. ಮದುವೆ ಹೆಣ್ಣಿಂದ ಏನಂದರೆ ದಾರೆ ಮುಗೀತಾ, ಹೆಣ್ಣಿನ ಮನೆಯವ್ರದ್ದು ಏನೂ ಇಲ್ಲ, ಮುಗೀತಷ್ಟೇ. ಆವಾಗ ಬೀಗ್ರೂಟ ಅಂತಲೂ ಮಾಡ್ತಾರೆ. ಹೀಗೆ ಮತ್ತೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವತ್ತು ಮದುವೆ ಹೋಗಿದ್ದಲ್ಲ, ಅವ್ರು ಬೀಗ್ರೂಟ ಮಾಡಿದರು. ಹುಡುಗನ ಮನೇಲೂ ಬೀಗ್ರೂಟ ಇರುತ್ತೆ, ಹುಡುಗಿ ಮನೇಲೂ ಬೀಗ್ರೂಟ ಇರುತ್ತೆ. ನಮ್ಮ ಕಡೆ ತುಂಬ ಜೋರು ಮಾಡ್ತಾರೆ, ಈ ಕಡೆ ಸ್ವಲ್ಪ ಕಮ್ಮಿ ಮಾಡ್ತಿರಲಿಲ್ಲ. ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಇವ್ರು ಮಾಡ್ತಾರೆ ಇಲ್ಲ ಏನೋ ಗೊತ್ತಿಲ್ಲ ನನಗೆ. ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ನಿನ್ನೆ ವೀಡಿಯೋದಲ್ಲಿ ನೆನ್ನೆದೇ ಇದೆ, ನೋಡಿಬಿಡಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ರಿಸೆಪ್ಷನ್ ವೀಡಿಯೋ ಮಾಡಲ್ಲ ಅಂತಿದ್ದೆ, ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ಇವತ್ತು ವೀಡಿಯೋ ಎಷ್ಟೆಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಇವತ್ತು ಈಗಿಂದು ಅರಿಶಿನದ್ದು 2 ಸೇರಿಸಿ ಹಾಕಿದೆ. ಅದೇ ವೀಡಿಯೋ ಶುರು ಮಾಡೋದಕ್ಕೆ ವೀಡಿಯೋ ಶುರು ಮಾಡಿಬಿಡೋಣ ಅಂತ ಬೆಳಗ್ಗೆನೇ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಕಸ ಹೊಡಿಬೇಕು, ತುಂಬ ಕಸ ಬಿದ್ದಿದೆ. ಈ ಸಲ ತುಂಬ ದಿನ ಊರಿನ ಹಾಲೇ ಉಪಯೋಗಿಸ್ದಂಗೆ ಆಯಿತು. ನಮ್ಮ ಮನೆಯವ್ರು ಮತ್ತೆ ಊರಿಗೆ ಹೋಗಿದ್ದರು, ಆವಾಗ ಹಾಲು ತಂದಿದ್ದರು. ನಾನು ಅದನ್ನು ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ಈಗ ಅದೇ ಹಾಲಲ್ಲೇ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹೊರಗಡೆ ಎಲ್ಲ ಗುಡಿಸಿ ಎಲ್ಲ ಕೆಲಸನ ಮುಗಿಸಿ ಬಂದೆ. ತಿಂಡಿ ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಶ್ರೇಯೋರು ಅಲ್ಲೇ ತಿಂಡಿ ತಿಂತಾರೆ, ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ. ಅಕ್ಕಿ ರವೆ ಇದೆ, ಸ್ವಲ್ಪ 1 ಕಪ್ಪಷ್ಟು ಮಾಡಿದ್ರೆ ಸಾಕಾಗುತ್ತೆ. ಮನೆಗೆ ಹೋಗೋದಕ್ಕಾಗಿ ಯಾವ ಕೆಲಸನೂ ಕ್ಲೀನಾಗಿ ಮಾಡ್ಕೊಳ್ಳೋದಕ್ಕೆ ನಂಗೆ ಆಗ್ತಾಯಿಲ್ಲ. ಬರೋದು ಎಷ್ಟು ಬೇಕಷ್ಟು ಮೇಲ್ಮೇಲೆ ಕೆಲಸ ಮಾಡ್ಕೊಳ್ಳೋದು, 5 ಗಂಟೆಗೆ ಹೇಳೋದು, ಇಲ್ಲ 4 ಗಂಟೆಗೆ ಹೇಳೋದು. ಮುಖ್ಯವಾಗಿರೋದು ಯಾವ್ಯಾವ ಕೆಲಸಗಳಿದೆ ಅದಷ್ಟನ್ನು ಮಾಡ್ಕೊಳ್ಳೋದು, ಮತ್ತು ಹಾಗೆ ಓಡೋದು. ಕ್ಲೀನ್ ಆ ಥರ ಏನೂ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದೆಲ್ಲ ಗಲೀಜಾಗಿಬಿಟ್ಟಿದೆ. ಚಿನ್ನಿ ಬಂದಾಗ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆವಾಗೂ ಮಾಡೋಕ್ಕಾಗಲೇ ಇಲ್ಲ. ಮದುವೆ ಮನೆ ಮುಗಿದ ಮೇಲೆ ಮತ್ತೆಲ್ಲಾದರೂ ಹುಷಾರಿಲ್ದಂಗೆ ಆದರೆ ಅಂತಲೂ ಹೆದರಿಕೆ ಆಗುತ್ತೆ. ಹೋದ್ಸಲೂ ನಾನು 1 ವಾರ ಮಲಗಿಬಿಟ್ಟಿದ್ದೆ. ಈ ಸಲ ಏನೂ ಆಗದಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ, ಆದರೆ ಏನೂ ಆಗಲಿಲ್ಲ. ಯಾಕಂದರೆ ಈ ವಿಡಿಯೋ ಬರೋದೇ ಮದುವೆ ಮನೆ ಆಗಿ 1 ವಾರದ ನಂತರ. ಸುಮಾರು ಜನ ಎಲ್ಲ ಜ್ವರ ಗಿರ ಎಲ್ಲ ಮಾಡಿದ್ರು, ನಮಗೆ ಏನೂ ಸದ್ಯ
ಆಗಲಿಲ್ಲ. ನಾನು ತುಂಬ ಹೆದರಿದ್ದೆ. ನಾನು ಹಾಗಾಗಿನೇ ವಾರಗಟ್ಟಲೆ ಮದುವೆ ಮನೆ ಮಾಡಿದ್ರೆ ನಂಗೆ ತುಂಬ ಹೆದರಿಕೆ ಆಗುತ್ತೆ, ಎಲ್ಲಿ ಹುಷಾರತಿ ತಪ್ಪಿ ಬಿಡ್ತೀನೋ ಅಂತ ಹೇಳಿ. ಹಾಗೆ ನಾನು ಟೀನೂ ಕುಡ್ದಾಯಿತು, ಎಲ್ಲ ಕೆಲಸನೂ ಆಯಿತು. ಈಗ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಬರೀ ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾನು ಯಾವುದು ತರಕಾರಿ ಹಾಕಿಲ್ಲ. ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಅಷ್ಟೇ ಹಾಕಿರೋದು, ಅರಿಶಿನನೂ ಹಾಕಲ್ಲ ನಾನು. ಅದು ಒಂಚೂರು ಸಣ್ಣ ಉರಿ ಮಾಡಿ ಬಂದು ಈಗ ಸ್ವಲ್ಪ ಫೇಸ್ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ. ಹೊರಟ್ವಿ, ಲೇಟಾಗೋಯ್ತು, 10:15 ಆಯಿತು. ನಾನು ಹೊರಡೋದೇ ಲೇಟ್ ಆಯಿತು. ಹಿಂದ್ಗಡೆ ಒಂಚೂರು ಸೀರೆ ಹಿಂದ್ಗಡೆ ಒಂದು ಸ್ವಲ್ಪ ಗಿಡ್ಡ ಆಗಿಬಿಟ್ಟಿದೆ, ಸರಿ ಆಯ್ತಾ? ಹಿಂದ್ಗಡೆ ಕೂರಾಕ ಜಾಗ ಇಲ್ಲ, ನೀರಿನ ಬಾಟ್ಲು ತಗೊಂಡಿದ್ದಾರಾ, ಹಾಗಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಏನೇನೋ ಆಯಿತು, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ತಲೆ ಬಾಚ್ಕೊಂಡಿದ್ದೀನ ಇಲ್ಲ ನನಗೆ ನೆನಪಿಲ್ಲ, ಹಾಗಾಗಿದೆ. ಪರ್ಸ್ ತಗೊಳ್ಳೋಣ ಅಂದ್ಕೊಂಡೆ, ಅದನ್ನು ಮತ್ತೆ ತಲೆ ಬಾಚ್ಕೊಂಡಿದ್ದೀನಲ್ಲ ನಾನು. ಎಲ್ಲ ಲಾಸ್ಟಿಗೆ ಹೊರಡೋ ಟೈಮಲ್ಲಿ ಒಂದ್ಸಲ ತಲೆ ಬಾಚ್ಕೊಂಡಿದ್ದೇನೆ. ಫಸ್ಟ್ ಡ್ಯಾಡಿನ ಹೂವೇ ಮುಟ್ಕೊಂಡಿಲ್ಲ, ಮುಟ್ಕೊಂಡ್ಬಿಟ್ಟಿದ್ದೆ. ಹೂ ತಂದ್ಕೊಟ್ಟಿದ್ದಾರೆ ನಮ್ಮ ಮನೆಯವರು, ಹೂ ಮುಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ. ನಮ್ಮ ಮನೆ ತಂದ್ಕೊಟ್ಟಿಲ್ಲ, ನಾನು ಹೇಳಿದ ಮೇಲೆ ತಂದಿದ್ರು, ಮತ್ತೆ ಹೋಗ್ಬಿಡ್ಬೇಕಾ ಹೂವು. ನಾನು ಅವ್ರ ಹೂ ತರೋ ತನಕನೂ ಡೌಟ್ ಇತ್ತು, ಯಾಕಂದರೆ ಮತ್ತೆ ಸೇವಂತಿಗೆ ಹೂವು ಎಲ್ಲಿ ತಂದುಬಿಟ್ಟಾರಂತ. ಮಲ್ಲಿಗೆ ಹೂವಿಗೆ ರೇಟ್ ಜಾಸ್ತಿ ಅಂತೆ. ನಾನು ಸ್ವಲ್ಪ ಜಾಸ್ತಿ ತನ್ನಿ ದೇವ್ರ ಫೋಟೋಗೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನಾವು ಹೊಸ ದೇವ್ರ ಫೋಟೋ ತೊಗೊಂಡ ಮೇಲೆ ಹಾಕೇ ಇಲ್ಲ ಹೂವನ್ನ. ಹಂಗಾಗಿ ಅದಕ್ಕೊಂದು ಹಾರನೂ ಹಾಕಬೇಕು. ಒಂದು ಶಿವಮೊಗ್ಗದಲ್ಲಿ ಎಲ್ಲರೂ ಹೋದಾಗ ಒಂದು ಹಾರನೂ ತರಬೇಕು. ಹೊರಟ್ವಿ, ಗಂಡಿನ ಕಡೆ ಬಂದಿದ್ದಾರಂತ. ಎಷ್ಟು ಗಂಟೆಗಂತೆ? 10:15. ನಾವು ಇಷ್ಟೊತ್ತಿಗೆ ಹೋಗ್ಬೇಕಾಗಿತ್ತು. ಇವ್ರಿಗೂ ಕೆಲಸ ಇತ್ತು, ನಂದು ಕೆಲಸ ಮುಗ್ದಿತ್ತು. ನಾನು ರೆಡಿಯಾಗಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಮತ್ತು ಅವಳ ಹತ್ರ ನಾನು ಸ್ವಲ್ಪ ಹಾಗೆ ಮಾತಾಡ್ತಾ ನಿಂತ್ಕೊಂಡೆ. ಇವ್ರು ಬರತ್ತ ಅಂಕನೆ. ಆಮೇಲೆ ಇವ್ರು ಬಂದು ನಡಿ ಹೋಗೋಣ ಅಂತ. ಇವರಿಗೆ ಕೆಲಸ ಫುಲ್. ಹಿಂದ್ಗಡೆ ನೀರಿದೆ, ಆದರೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಮನ್ಸು ಹೆಂಗೆ ಬರುತ್ತೆ ಏನೋ ಅನ್ನೋದನ್ನು ನೋಡಿ ವೀಡಿಯೋನ ಮಾಡ್ಕೊಳ್ಳೋದು. ಒಂದು ಫೋಟೋ ತಗೊಳ್ಳೋಣ ಅಂದ್ರೆ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಇವತ್ತು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಗಡಿ ಬಿಡಿ ಆಯಿತು ಹೊರಡೋಕ್ಕೆ ಅಷ್ಟೇ. ಈಗ ಹೋಗಿ ಬರೋಣ ಬನ್ನಿ. ಸೈಕಲ್ ಜಾಕಲ್ಲಿ ಇವರಿಗಲ್ಲಿ ಕೆಲಸ ಇತ್ತು, ನೀರಿನ ಬಾಟ್ಲು ಅದು ಇದೆ ಸರ್. ಬೇಗನೆ ಮಾಡಿದ್ದೀರಾ ಅಲ್ಲ? ಅಲ್ಲ ಬಂದಾಗಿದ್ರ ಏನು ಜನ ಬೇರೆ ಬರಲಿಲ್ಲ. ಇವ್ರು ಬೇಡ ಅಂದರು ಆಮೇಲೆ. ಅಲ್ಲ ನಾವು ಯಾವಾಗ ರೆಕಾರ್ಡಿಂಗ್
ಒಂದು ಸ್ವಲ್ಪ ಫೋಟೋ ತಕ್ಕೊಡ ಅಂತ ಹೇಳಿದೆ, ತೆಗೀಲಿಲ್ಲ. ಇದು ಕರೆಂಟ್ ಈಗ ಬಂತು, ನಾವು ಬಂದಾಗಿಂದ ಕರೆಂಟೇ ಇಲ್ಲ. ನನ್ನ ಮೊಬೈಲ್ ಕೂಡ ಚಾರ್ಜ್ ಇಲ್ಲ. ಅರಿಶಿನಕ್ಕೆ ಹೊರಟಿದ್ದೀವಿ. ಮೆಹಂದಿ ಅರಿಶಿನ ಎರಡು ಒಂದೇ ಥರ ಸೀರೆ ಉಟ್ಟಿದ್ದೀನಿ ನಾನು. ನಿನ್ನೆ ಮೆಹಂದಿ ಆಗಿದೆ, ಇವತ್ತು ಅರಿಶಿನ ಮಾತ್ರ ಇರೋದು. ಏನಾಯ್ತಂದರೆ ಗಿಡಕ್ಕೆ ನೀರು ಬಿಡಬೇಕಿತ್ತು. ಬೆಳಗ್ಗೆ ನೀರು ಬಿಡೋಣ ಅಂತ ಒಂದು ಅರ್ಧಕ್ಕೆ ಬಿಟ್ಟೆ. ಆಮೇಲೆ ಏನೋ ಇವ್ರು ಬಂದರು, ಆಮೇಲೆ ಕಸ ಹೊಡೆದ್ವಿ, ಏನೇನೋ ಕೆಲಸ ಆಯಿತು. ಸಂಜೆ ಬಿಡು ಅಂತ ಅಂದ್ಕೊಂಡೆ. ಗಿಡಕ್ಕೆ ನೀರು ಬಿಟ್ಟಿಲ್ಲ ಇವತ್ತು. ಕರೆಂಟು ಇಷ್ಟೊತ್ತಂಗ ಕಾದೆ, ಅದೇನೋ ಬರೋ ಥರ ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಹೋಗಿ ರೆಡಿ ಆದೆ. ನಮ್ಮ ಮನೆಯವರು ಮತ್ತೊಂದು ಕಡೆ ಮದುವೆ ಮನೆಗೆ ಹೋಗಿ ಬಂದರು. ಅವರು ಸ್ನಾನ ಮಾಡ್ತಾಯಿದ್ದಾರೆ. ಹೇಳಿದರು ಫಸ್ಟೇ, ರೆಡಿಯಾಗಿರಿ, ನಾನು ಬಂದೋನೆ ಹಾಗೆ ಹೊರಟು ಬಿಡೋಣ ಅಂತೇಳಿ. ಶ್ರೇಯುಗೆ ಹಶು ಆಗಿತ್ತಂತೆ. ಸ್ನ್ಯಾಕ್ಸು ಬೆಳಗ್ಗೆದು ಉಪ್ಪಿಟ್ಟಿತ್ತು, ತಿಂತೀಯಾ ಅಂತ ಅಂದೆ. ಬೇಡ ಅಂತ ಅಂದ. ಅದಕ್ಕೆ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿತ್ತಂತೆ. ಮಸಾಲ ಮಂಡಕ್ಕಿ ಮಾಡಿಸ್ಕೊಂಡ. ಅದು ಅಲ್ಲಿ ಊಟ ಮಾಡಿರ್ತಾನಲ್ವ, ಸೇರಲ್ಲ ಅಂದರೂ ಮಸಾಲ ಮಂಡಕ್ಕಿ ಮಾಡಿಸ್ಕೊಂಡ. ತಿನ್ನಲಿಲ್ಲ, ಹಾಗೆ ವೇಸ್ಟ್ ಮಾಡ್ದೆ. ಅದಕ್ಕೆ ಬೈತಾಯಿದ್ದೆ, ಯಾಕೆ ಅಷ್ಟು ವೇಸ್ಟ್ ಮಾಡಿದೀಯಾ ಅಂತ ಹೇಳಿ. ಸ್ನ್ಯಾಕ್ಸ್ ಏನಿದೆ ಅಂತ ಗೊತ್ತಿಲ್ಲ, ಏನೋ ಪಾನಿಪುರಿ ಇದೆ ಅಂತಲೋ ಏನೋ ಹೇಳ್ತಾ ಇದ್ದ. ಅದೇ ಈಗ ಹೊರಟಿದ್ದೀವಿ. ಟೈಮ್ ಬಂದು 6:30 ಆಯಿತು. ಇವತ್ತು ವಾಚ್ ಕಟ್ಟಿಲ್ಲ, ಆಗಲೇ ಹಾಕ್ಕೊಂಡಿರೋ ಬಳೆನೇ ಹಂಗೆ ಹಾಕ್ಕೊಂಡಿದ್ದೀನಿ. ಮತ್ತು ಬಳೆ ಎಲ್ಲ ತೆಗೆದು ಹಾಕ್ಕೊಂಡು ಯಾರು ಮಾಡ್ತಾರೆ ಅಂತ ಏನಿದೆಯೋ ಅದರಲ್ಲೇ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಹಾಗೆ ಅಲ್ಲ, ದಿನ ಹೋಗ್ತಾಯಿದ್ರೆ ರೆಡಿಯಾಗೋಕ್ಕೂ ಒಂಥರ ಬೇಜಾರಾಗುತ್ತೆ. ನಾಳೆ ನಾಡ್ದು ಇನ್ನೂ 2 ದಿನ ಇದೆ, ಹೆಂಗೆ ಹೋಗೋದೇ ಏನೋ ಗೊತ್ತಿಲ್ಲ. ಈ ಸೈಕಲ್ ಚಿನ್ನಿ ಅಂತ ಇದ್ದಾಳೆ, ಈ ಸೈಕಲ್ ಹೆಂಗೆ ತಿರುಗಾಟ ಮಾಡ್ತೀರಾ ಅಂತ. ನೀನು ಇದ್ದಿದ್ರೆ ನೀನು ತಿರುಗಾಟ ಮಾಡಬೇಕಿತ್ತಲ್ಲ ನಮ್ಮ ಜೊತೆಗೆ ಅಂತ ಅಂದೆ. ನಮ್ಮ ಶ್ರೇಯು ಅಂತ, ನಂಗೆ ಬೇಗ 18 ವರ್ಷ ಆಗಿದ್ದರೆ ಒಳ್ಳೇದಿತ್ತು ಅಂದ. ಯಾಕೆ ಅಂತೀನಿ, ಬೈಕ್ ತಗೊಂಡು ಹೋಗ್ಬೋದಾಗಿತ್ತಂತ. ಈಗ ನಾವು ಬೈಕ್ ತಗೊಂಡು ಹೋಗೋಕೆ ಕೊಡೋಲ್ಲಲ್ಲ, ಹಾಗಾಗಿ ಪೊಲೀಸ್ ಹಿಡಿದ್ರೆ ನಮ್ಮ ಹತ್ರ 25,000 ಕಟ್ಟಷ್ಟು ದುಡ್ಡಿಲ್ಲ ಮಗನೇ ಅಂತ ಹೇಳ್ತೀನ. ಹಾಗಾಗಿ ನಾನಿವತ್ತು ನಮ್ಮ ಮನೆಯವ್ರಿಗಿಂತ ಮುಂಚೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಶ್ರೇಯುಗೆ ಬೆಳಗ್ಗೆ ಹುಟ್ಟಿರೋ ಸೀರೆಯಲ್ಲಿ ಒಂದು ಫೋಟೋಸ್ ಇಲ್ಲ. ನಾವು ಗ್ರೂಪಲ್ಲಿ ಫೋಟೋ ತಗೊಂಡಿದ್ದು ಬಿಟ್ಟರೆ ಸಿಂಗಲ್ ಫೋಟೋ ಯಾವುದೂ ಇಲ್ಲ. ಶ್ರೇಯುಗೆ ಈಗ ತೆಕ್ಕೊಡೋ 1-2 ಫೋಟೋನ ಅಂತ ಹೇಳ್ತಾ ಇದ್ದೀನಿ. ಸೆರಗು ಹಾಕಿದ್ದು ಅಷ್ಟು ನೀಟಾಗಿ ಆಗಿಲ್ಲ. ಇರಲಿ ಸಾಕು, ರಾತ್ರಿ ಹೊತ್ತಲ್ಲ ಕಾಣಲ್ಲ, ಹಾಗೆ ಇರಲಿ ಅಂತ ಸುಮ್ಮನೆ ಹಂಗೆ ಹಾಕ್ಕೊಂಡೆ. 1-2 ಫೋಟೋ ತಕ್ಕೊಡ ಅಂತಿದ್ದೀನಿ, ಆಮೇಲೆ ತೆಗಿತೀನಿ ಅಂತಿದ್ದಾನೆ. ಏನೇನು ಕತ್ಲಾದ್ಮೇಲೆ ನಾವು ಅಂತ ಕಾಣ್ತೀವ ಫೋಟೋದಲ್ಲಿ, ಚೆನ್ನಾಗೇ ಕಾಣಲ್ಲ. ಹೇಳಿದ್ರೆ ಆಟ ಆಡ್ತಾಯಿದ್ದಾನೆ. ಅವ್ರ ಡ್ಯಾಡಿ ಬೈತಾಯಿದ್ರು, ಮೊಬೈಲ್ ಸ್ವಲ್ಪ ಬಿಟ್ಟು ಜನರನ್ನ ಮಾತಾಡಿಸು ಅಂತ ಹೇಳಿ ಬೈತಾಯಿದ್ರು. ಇವತ್ತು ಮೊಬೈಲ್ ಇಸ್ಕೊಂಡಿರಲಿಲ್ಲ, ಮಧ್ಯಾಹ್ನ ಇಸ್ಕೊಂಡಿದ್ದಾನೆ ಮೊಬೈಲ್ನ. ಹೋಗೋಣ ಬಾ ಮಗ. ಅವನಿಗೆ ಹಳದಿ ಕಲರು ಇದು ಬೇಕಿತ್ತಂತೆ, ಟೀ ಶರ್ಟ್ ಬೇಕಿತ್ತಂತೆ. ನಾನು ಅವತ್ತು ಅಲ್ಲಿ ತೊಗೋಬೇಕಾಗಿತ್ತು, ನನಗೂ ಅದು ಮರ್ತು ಹೋಗ್ಬಿಡ್ತು. ನಾನು ಬೇಕಾ ಮಗ ಅಂತ ಅಂದೆ. ಹತ್ರದ್ದಲ್ಲ ಬೇಕಾಗಿತ್ತು ಅಂತ. ಆಮೇಲೆ ಮೊನ್ನೆ ಸಾಗರ ಹೋದಾಗರು ನೆನ್ಪು ಮಾಡಿದರೆ ಎಲ್ಲರೂ ತಗೊಬರ್ಬೋದಾಗಿತ್ತು ಅಲ್ಲ. ನಾವು ಹಾಗೆ ಹುಡುಕ್ತಾ ಹೋದಾಗ ನಮಗೆ ಆ ಕಲರು ಅದು ಸಿಗಲ್ಲ. ನಮಗೆ ಬೇಡ ಅಂದಾಗ ಆ ಕಲರ್ಗಳೆಲ್ಲ ಸಿಗುತ್ತೆ. ಅದೇ ಅಂದೆ, ಹಳೇದು ಯಾವ್ದಾದ್ರು ಯೆಲ್ಲೋ ಕಲರ್ದಿದ್ದರೆ ಹಾಕು ಅಂತ ಅಂದೆ. ನೋಡ್ತೀನಿ, ಒಂದಿದೆ, ಅದು ಹಳೇದಾಗಿದೆ, ಕೇಳ್ತೀನಿ ನೋಡೋಣ. ಈಗ ನಾವು ಹಳದಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಯಾವುದೇ ರೀತಿಯಾಗಿರೋ ವಾಯ್ಸ್ ಓವರ್ ಕೊಡಲಿಲ್ಲ, ಯಾಕಂದರೆ ನಂಗೆ ಆ ವಾಲ್ಗದ ಸೌಂಡ್ ಇತ್ತಲ್ವ, ಅದನ್ನೇ ನಿಮಗೆ ಕೇಳಿಸ್ಬೇಕು ಆಗಿತ್ತು ಅಂತ. ನಂಗೆ ತುಂಬ ಇಷ್ಟ ಆಯಿತು ಆ ವಾಲ್ಗದ್ದಿದ್ದು. ಇವತ್ತು ಮಡ್ಲು ತುಂಬೋದಿತ್ತು, ಮತ್ತು ಅರಿಶಿನದ ಶಾಸ್ತ್ರ ಇತ್ತು, ಮತ್ತು ಚಪ್ರಕ್ಕೆ ಹಾಲ್ಗಂಬ ಅಂತ ನಿಲ್ಲಿಸ್ತಾರೆ ಅದು ಇತ್ತು. ಮತ್ತು ಇದೆಲ್ಲ ಎದುರುಗೊಳ್ಳೋದು ಅಂತಾರೆ. ಇದಕ್ಕೆ ಏನು ಶಾಸ್ತ್ರ ಅಂತಾರೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಅರಿನ ಕೇಳಿ ಮತ್ತು ಏನೇನೋ ಅದೆಲ್ಲ ಇಟ್ಕೊಂಡು ಅದನ್ನು ಪೂಜೆ ಮಾಡಿ ಅವರಿಗೆಲ್ಲ ಮಡ್ಲಕ್ಕಿ ಹಾಕಿ ಆನಂತರ ಅದನ್ನೆಲ್ಲ ಎದುರುಗೊಂಡು ಒಳಗೆ ತೊಗೊಂಡು ಹೋಗೋದು. ಇವತ್ತು ಡ್ರೆಸ್ ಕೋಡ್ ಮಾಡಿದರು, ಯೆಲ್ಲೋ ಕಲರು. ಅದಕ್ಕೆ ಎಲ್ಲರೂ ಯೆಲ್ಲೋ ಕಲರು ಸೀರೆ ಉಟ್ಟಿದ್ದಾರೆ. ಮದುಮಗಳು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹಸಿರು ಕಲರ್ ಹಾಕಿದ್ಲು. ಇವಾಗೆಲ್ಲ ಕೆಲವೊಬ್ಬರು ವೈಟ್ ಕಲರು ಹಾಕ್ತಾರೆ, ವೈಟ್ ಬೇಡ ಅಂತ ಅವಳು ಗ್ರೀನ್ ಹಾಕಿದ್ಲು ಅನಿಸುತ್ತೆ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಕೆಲವೊಂದು ಕಡೆ ನಾನು ವಾಯ್ಸ್ ಓವರ್ ಕೊಡಲ್ಲ, ಹಾಗೆ ಅದು ರಿಯಲ್ ಆಗಿರಲಿ ಅಂತ ಹಾಗೆ ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಆ ಮದುವೆ ಮನೇಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗಲಿ ಅನ್ನೋ ದೃಷ್ಟಿಯಿಂದ. ರಮ್ಮೆಗ ಅಲ್ಲ ವೀಣಾ ಬದನೆಗಿತ್ತು ಚೆನ್ನಾಗತ್ತ ಇಲ್ಲಿ ವಾ ಆಗಲೇ ಬಲ್ಟೆ ಮುಟ್ಟಾಡಿದಲ್ಲ ಕನಕಾಂಬ್ರ ಜನ ಚೆನ್ನಾಗಾಗಿತ್ತಲ್ಲ. ಅವ್ರ ಕೆಲಸನೇ ಮುಗ್ದಿಲ್ಲ. ಶಾಸ್ತ್ರ ಟೈಮ್
ಬರೀ ಹೆಣ್ಮಕ್ಳದ ಅತ್ತೆ ಅತ್ತೆ ಜಂಬಳಿ ಅತ್ತೆ ಬಿಡಿ ಎದುರುಗಡೆ ಚೂರು ಸೈಡ್ ಬಿಡಿ ಚೂರು ಜಾಗ ಒಂದು ಸೆಕೆಂಡ್ ತಡೀರಿ ನಿಮಿಷ ಏ ಮಧ್ಯಗಿತ್ತಿ ಮುಂದೆ ಮಧ್ಯ ಇಟ್ಕೊಳ್ಳೆ ಅವಳು ಹೈಲೈಟ್ ಆಗ್ಲಿ ಅಂತ. ಶಾಸ್ತ್ರ ಮಾಡೋರು ಹಾಡು ಹೇಳ್ಬೇಕು. ನನಗ್ ದೇವ್ರ ಹಾಡು ಬರೋದು, ಹಿಂಗ್ ಶಾಸ್ತ್ರದ ಹಾಡೆಲ್ಲ ಬರಲ್ಲ. ಹೇಳ್ರಿ ಹೇಳ್ರಿ, ಕೆಂಚಲ ಮಂಚಲ ಹೇಳ್ಬಿಟ್ಟಿರ ಮತ್ತೆ. ಸ್ವಲ್ಪ ಸೈಡಾಗಿ ಸೈಡಾಗಿ ಸ್ವಲ್ಪ ಸ್ವಲ್ಪ ಹಿಂದೆ ಅಲ್ಲಿ ನೀವು ಅದು ಇಬ್ಬರು ಹಿಡ್ಕೊಂಡು ನಿಂತ್ಕೊಳ್ಳಿ. ಒಂದು ಫೋಟೋ ತೆಕ್ಕೊಡ್ತೀನಿ. ಇಲ್ಲಿ ನೋಡಿ, ಮಮತೆ ನಡ್ಕೊಂಡೇ ಇಲ್ಲ. ಹಂಗೆ ಪಾಪ ವಿಂಧ್ಯ ಹೆಲ್ಪ್ ಮಾಡಿದ್ಲು. ಇಲ್ಲಿ ಯೆಲ್ಲೋ ಕಲರು ಮತ್ತು ಒಂಥರ ಪರ್ಪಲ್ ಕಲರು ಬ್ಲೌಸ್ ಹಾಕಿದ್ದಾಳಲ್ಲ ಅವಳು ಸ್ವಲ್ಪ ನನಗೆ ವೀಡಿಯೋನ ಮಾಡಿಕೊಟ್ಲು. ಅವಳಿಗೆಲ್ಲ ತಮಾಷೆ ಮಾಡ್ತಾಯಿದ್ದಾರೆ, ಹಾಡು ಹೇಳು ಅಂತ ಹೇಳಿ. ನಾನು ಅವಳ ಮಗನ ನಾಮಕರಣ ಕೊಟ್ಟಿದ್ದೆ ಗೊತ್ತಾ, ಅವಳು ವಿಂಧ್ಯ. ನೋಡೋದಾರ ಹಿಡ್ಕೊಂಡಾರ ಎಂತ ಕಷ್ಟ ಅರ್ಜೆಂಟ್ ಹೋಗ್ತದೆ ಸುಧಾ, ಆಮೇಲೆ ಹಚ್ಚನ. ಮಾಡ್ಕೇಳ್ರಿ, ನಿಧಾನ ಹೋಗ್ರಿ.
ಕುಟಿ ಬಾ ಹಿಂದೆ ಬಾ ಹಿಂದೆ ಬಾ ಓಯ್ ಚಂದ್ರಕ್ ಕರೀತಾರ ಚಂದ್ರಕ್ ನೀವು ಕರೀತಾರಲ್ಲಿ ಅಕ್ಕೆ ಜೊತೆಗೆ ಹಿಂದೆ ಬನ್ನಿ ಹಿಂದೆ ಮದುಮಗಳ ಅಣ್ಣ ಇದ್ದಾನಲ್ಲ ಅವನು ಎಲ್ಲರಿಗೂ ಒಂದೇ ಥರ ಶರ್ಟ್ನ ತರಿಸಿದ್ದಂತೆ. ನಮ್ಮ ಶ್ರೇಯನು ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕಾಣ್ತಾ ಇದ್ದ ಶ್ರೇಯನು. ಅದಕ್ಕೆ ನಾನು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಮಾಡಿದೆ. ಹಾಗೆ ಅಲ್ಲಿ ಹೊರಗಡೆ ಅರಿಶಿನ ಎಲ್ಲ ನಡೀತಾ ಇತ್ತು. ಅರಿಶಿನ ಎಲ್ಲ ಹಚ್ಚಿದವರು ನಾವೆಲ್ಲ ಹೊರಗಡೆ ಬಂದ್ವಿ. ನಮಗೂ ಎಲ್ಲ ಅರಿಶಿನ ಹಚ್ಚಿಬಿಟ್ಟಿದ್ರು. ನಾನು ಆ ವಿಡಿಯೋ ಏನೂ ಮಾಡಲಿಲ್ಲ. ಹೊರಗಡೆ ಹೀಗೆ ಎಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆವಾಗ ನಾವು ಒಳಗಡೆ ಅರಿಶಿನ ಹಚ್ತಾ ಇದ್ವಿ. ಇವಾಗ ಇಲ್ಲಿ ಹೊರಗಡೆ ಸುಮ್ಮನೆ ದೊಡ್ಡವರೆಲ್ಲ ಸೇರಿ ಹಾಗೆ ಡ್ಯಾನ್ಸ್ ಮಾಡ್ತಾರೆ. ಅದೆಲ್ಲ ಆದ ನಂತರ ಹೊರಗಡೆನೂ ಇಲ್ಲಿ ಕೂರಿಸಿ ಇದು ಎಂತ ಅಂತಾರೆ, ಇದಕ್ಕೆ ಕಳಸ ನೀರು ಎರಿಯೋದು ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡ್ತಾ ಇದ್ರು. ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಆಮೇಲೆ ಊಟ ಕೂಡ ಇತ್ತು. ಊಟ ತುಂಬಾ ಚೆನ್ನಾಗಿತ್ತು. ಇವತ್ತು ಜೋಳದ ರೊಟ್ಟಿ ಊಟ ಆಗಿದ್ದು. ಒಂಥರ ದಿನ ಅಲ್ಲೇ ಊಟ ಮಾಡಿ ಊಟ ಅಂದರೆ ಬೇಡ ಥರ ಆ ಥರ ಆಗ್ತಾಯಿತ್ತು. ಅದಾದ ನಂತರ ನಾವು ಊಟಕ್ಕೆ ಹೋದ್ವಿ. ಆಮೇಲೆ ಅವಳನ್ನ ಅಲ್ಲಿ ಕೂರಿಸ್ಬಿಟ್ಟು ಅರ್ಶಿನದ ನೀರೆಲ್ಲ ಹಾಕಿದಂತೆ. ಅದರದ್ದು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಬಾ ಅಲ್ಲಿ ನೀರು ಹಾಕಿದ್ದಾರೆ ಅವ್ರು ನೀರು ತಗೋಬರ್ತಾರೆ. ಎಷ್ಟೊಂದು ವೀಡಿಯೋಗಳನ್ನ ಮಾಡ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಂಗೆ ವಿಂಧ್ಯ ಹೆಲ್ಪ್ ಮಾಡಿದ್ದಕ್ಕೆ ಸುಮಾರು ವೀಡಿಯೋ ಆಯಿತು. ಅವಳೇ ಒಂದು 2 ಮಿನಿಟ್ಸ್ ಮೇಲೆ ವೀಡಿಯೋ ಮಾಡಿ ಕೊಟ್ಟಳು. ನಾನೆಲ್ಲ ಸ್ವಲ್ಪ ಮಾಡ್ತಾ ಇದ್ದೆ. ಅವಳು ಸ್ವಲ್ಪ ಮಾಡಿ ಕೊಟ್ಟಳು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಳದಿ ಮತ್ತು ಮಡ್ಲು ತುಂಬೋದ್ರ ವೀಡಿಯೋನ ಇವತ್ತು ಹಾಕಿದ್ದೀನಿ. ನಾಳೆ ಯಾವ ವೀಡಿಯೋ ಬರುತ್ತೆ ಅಂತ ಕಾಯ್ತಾ ಇರಿ. ಸರ್ಪ್ರೈಸ್ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.